ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡುವಂಥ ಸಂದರ್ಭ ಬಂದಿದೆ ಅಂತ. ಪಾಪ ವಿರೋಧಿಗಳು ಅದನ್ನ ಹೇಳಲೇಬೇಕಲ್ಲ, ಇನ್ನೇನು ಅವ್ರನ್ನ ಹೋಗ್ಲಕ್ಕಾಯ್ತದ? ಅದನ್ನು ಹೇಳಿದ್ದಾರೆ ಬಿಡಿ, ಅವ್ರು ಹೇಳ್ಕೊಂಡು ಹೋಗಲಿ. ಆದರೂ ಕೂಡ ಏನು ಆ ರೀತಿ ಅವ್ರು ಹೇಳ್ದಂಥ ರೀತಿಯಲ್ಲಿ ಯಾವುದೇ ದುರುಪಯೋಗ ಆಗಲಿ ಅಥವಾ ಯಾವುದೇ ಆಡಳಿತ ಕುಸಿತ ಆಗ್ತಕ್ಕಂಥದ್ದಾಗಲಿ ಯಾವುದೂ ಏನಿಲ್ಲ. ಸಣ್ಣ ಪುಟ್ಟ ಘಟನೆಗಳು ನಮಗೆ ಗಮನಕ್ಕೆ ಬರದಂಥ ರೀತಿಯಲ್ಲಿ, ಸರ್ಕಾರಕ್ಕೆ ಗಮನಕ್ಕೆ ಬರದಂಥ ರೀತಿಯಲ್ಲಿ ಆಗ್ತವೆ. ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮ ಗೃಹ ಮಂತ್ರಿಗಳಿಗೂ ಇದೆ, ನಮ್ಮ ಸರ್ಕಾರಕ್ಕೂ ಇದೆ. ನೀವೇಗೆ ವ್ಯಾಖ್ಯಾನಿಸ್ತೀರಿ ಸರ್? ಈಗ ಕಲ್ಲು ದೂರಾಟ ಮಾಡಿರೋದು ಪೊಲೀಸ್ ಠಾಣೆ ಮೇಲೆ ನೀವೇಗೆ ವ್ಯಾಖ್ಯಾನ ಮಾಡ್ತೀರಿ? ಅದನ್ನು ಸರಿಯಾದ ರೀತಿಯಲ್ಲಿ ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸರಿಯಾದದನ್ನು ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಮಾತಾಡೋದ್ರಿಂದ ಗೊಂದಲ ಸೃಷ್ಟಿ ಆಗ್ಬೋದು. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರಿದ್ದಾರೆ, ಹಲವು ಬಾರಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಪ್ರಸ್ತಾವನೆ ಕೂಡ ಕೊಡ್ತಾ ಇದ್ದಾರೆ, ಸ್ಪಂದನೆ ಸಿಗ್ತಾ ಇದೆ ಸರ್? ಇನ್ನೊಂದು ವರ್ಷ ಆದಮೇಲೆ ನೀವೇ ಎಲ್ಲ ಬರ್ತೀರಾ, ನೀವೇ ಬಂದು ನೋಡ್ತೀರಾ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ, ಯಾವ ರೀತಿ ಅಭಿವೃದ್ಧಿ ಆಗದೆ ಅನ್ನೋ ಇನ್ನೊಂದು ವರ್ಷ ಅವಕಾಶ ಕೊಡಿ. ಸರ್, ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಮುಂದುವರೆದಿದೆ ಅಂತೇಳಿ ಇನ್ನು ಸಚಿವರೆಲ್ಲ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಮಾಡುವ ಬಿಜೆಪಿ ಪಕ್ಷದಲ್ಲಿ ಸಮಾಧಾನ ಇದೆಯಾ? ವಿರೋಧ ಪಕ್ಷದಲ್ಲಿ ಸಮಾಧಾನವಾಗಿದ್ದಾರಾ? ಎಲ್ಲ ನೋಡ್ರಿ, ಎಲ್ಲ ಪಕ್ಷದಲ್ಲೂ ಕೂಡ ಸಮಾಧಾನ ಅಸಮಾಧಾನ ಇದ್ದಂಥದ್ದೇ. ಅದ್ರಲ್ಲಿ ಕಾಂಗ್ರೆಸ್ ಏನು ಹೊರತಾಗಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿಯುತವಾದಂಥ ಹೈಕಮಾಂಡ್ ಇದೆ. ಯಾವ ಸಂದೇಶ ಕೊಡುತ್ತೆ ಸರ್ ಅದೇ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.